ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಬಾಗಲಕೋಟೆ ತಾಲೂಕಿನ ಮಂಕಣಿ ಗ್ರಾಮದ ರಮೇಶ ಸಾಲಗುಂದಿ ಅವರ ಕಬ್ಬಿನ ಹೊಲದಾಗಿದ್ದೀವಿ. ಅವರು ನಮ್ಮ ನರ್ಸರಪ್ ಕಂಪ್ನಿಯ ಔಷಧಗಳನ್ನು NPK, ಸ್ಟಿಮ್ರಿಚ, 99 ಸೇತ ಬೂಸ್ಟರ್ ಕಿಟ್ ಕೊಟ್ಟಾರ, ಒಂದು ಸ್ಪ್ರೇ ಮಾಡ್ಯಾರ. ಈ ಕಬ್ಬಿಗೆ ಅವರು ಯಾವ ರೀತಿ ರಿಸಲ್ಟ್ ತೆಗ್ದಾರ ಅನ್ನೋದು ಅವ್ರ ಬಾಯಿದಿಂದ ಕೇಳಮ್ಮ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ರೀ. ಹಾಂ ಸರ್, ಇದು ಎಷ್ಟು ಎಕರೆ ಕಬ್ಬು ಅದ್ರಿ? ಇದು 3 ಎಕರೆ ಕಬ್ಬು. 3 ಎಕರೆ ಕಬ್ಬು ಅದ ರೀ. ಇದು ಹಚ್ಚ ಕಬ್ಬು ಅದ ರೀ. ಎಷ್ಟು ತಿಂಗಳು ಐತ್ರಿ ಹಚ್ಚಿರಿ? ಇದು 4 ತಿಂಗಳಾಗಿತ್ತು ನೋಡ್ರಿ. 4 ತಿಂಗಳು ಆಗ್ಯದ. 5ನೇ ತಿಂಗಳು ರನ್ನಿಂಗ್. 5ನೇ ತಿಂಗಳು ರನ್ನಿಂಗ್ ಅದ ರೀ. ಇದಕ್ಕೆ ಕೆಳಗೆ ಏನು NPK ಏನು ಕೊಟ್ಟಿರಿ? NPK ಒಂದ್ಸಲ ನೀರಾಗಿ ಬಿಟ್ಟೇವ್ರಿ. ಹ್ಞೂ ರೀ. ಅವು ಬಯೋ 99 ಸ್ಟ್ರಿಪ್ ಒಂದು ಸ್ಪ್ರೇ ಮಾಡಿರಿ. ಒಂದು ಸರ್ತಿ ಗೊಬ್ಬರ ಕೊಟ್ಟಿರಿ. ಒಂದ್ಸಲ ಗೊಬ್ಬರ ಕೊಟ್ಟು. ಎಷ್ಟು ಗಣಿಕೆ ಬಂದ್ರಿ ಕಬ್ಬಿಗೆ? ಇದು 8-9 ಗಣಿಕೆ ಐತಿ ನೋಡ್ರಿ. 8-9 ಗಣಿಕೆ ಅದ. ಸ್ವಲ್ಪ ಮೆಣಸು ನೋಡಮ್ರಿ, ಯಾವ ಹೊತ್ತಿರಿ ಬಂದವ್ರ ಗಣಿಕೆ ತೋರಿಸ್ರಿ. ಇಲ್ಲಿ ನೋಡ್ರಿ, 1 2 3 4 5 6 7 8 ಕುಳೆ ಎಷ್ಟು ಹೊಡೆದಾವ್ರಿ ಸರ್? ಕುಳೆ ಜಾಸ್ತಿ ಹೊಡೆದೈತ್ರಿ. ಕುಳೆನು ಅದು NPK ಅವನ್ನೆಲ್ಲ ಇದನ್ನ ಬಿಟ್ಟಿಂದ ಇಲ್ಲಿ ವಸ್ತು ನೋಡ್ರಿ, ಒಂದೊಂದು ಇದಕ್ಕೆ 10-15 ಮರಿನೂ ಚಲೋ. 10-15 ಮರಿ ಚಲೋ ಬಂದದ್ರಿ. ಮಣ್ಣು ಯಾವ ರೀತಿ ಆಗಿದ್ರಿ? ಮಣ್ಣು ಮಿದು ಆಗೈತ್ರಿ. ಇದು ಅಗದಿ ಅವಾಗ ಫಸ್ಟ್ಗೆ ಭಾಳ ಇದು ಬರ್ತಿತ್ತು, ಬಿರ್ಸಿರ್ತಿತ್ತು. ಈಗೆಲ್ಲ ಮೃದು ಆಗೈತ್ರಿ ಮಣ್ಣು. ಇದು ಈ ಔಷಧ ಬಳಸ್ಲಿಕ್ಕೆ 2 ವರ್ಷ ಮ್ಯಾಗ ಐತ್ರಿ. ಹೋದ ವರ್ಷಕ್ಕಿಂತಲೂ ಈ ವರ್ಷ ಮತ್ತೆ ಚಲೋ ಅನ್ಸೈತಿ ನಿಮ್ಗೆ? ಹೋದ ವರ್ಷಕ್ಕಿಂತ ಚಲೋ ಅನ್ಸೈತಿ. ಹೋದ ವರ್ಷ ನಿಮ್ದು ಈ ಏರಿಯಾದಕ್ಕಿಂತ ಎಲ್ಲರಕ್ಕಿಂತ ಹೆಚ್ಚು ಕಬ್ಬು ಆಗ್ಯದ ಮಾಹಿತಿ? ಹೋದ ವರ್ಷ ಅವ್ರದ್ದು 4 ಎಕರೆ ಕೂಡಿ 150 ಟನ್ ಆಗಿತ್ರಿ. 4 ಎಕರೆ ಕೂಡಿ 150 ಟನ್. 150 ಆಗಿತ್ತು. ನಮ್ದು 2 ಎಕರೆ ಕೂಡಿ 100 ಟನ್ ಆಗಿತ್ತು. 2 ಎಕರೆ ಕೂಡಿ 100 ಟನ್ ನೋಡ್ರಿ. ಇದು ನರ್ಸಪ್ ಕಂಪ್ನಿಯ ಸ್ಟಿಮ್ರಿಚ, ಬಯೋ 99, NPK ಜೈವಿಕ ಶಕ್ತಿ ಅದ, ಚಲೋ ಅದ ರೀ. ಹೆಚ್ಚು ರೈತರಿಗೆ ನೀವು ತಿಳಿಸ್ರಿ. ತಿಳಿಸ್ಯಾವ್ರಿ, ನಾವು ಹೇಳೇವು. ಆದ್ರೂ ಅವ್ರು ಇದನ್ನ ಮಾಡಲ್ರಿ. ಇದೊಂದ್ಸಲ ನೋಡಿ ನೋಡ್ತೀನಿ ಅಂತ ಹೇಳ್ಯಾರ. ನೋಡ್ತಾರ್ರಿ. ಇದು ಎಲ್ಲ ಕಡೆ ಕಬ್ಬು ಇದೇ ರೀತಿ ಅದೇನು ಸರ್? ಹೊಲ ತುಂಬ ಇದೇ ರೀತಿನೇ ಐತ್ರಿ. ಒಳ್ಳೆ ರೀತಿ ಚಲೋ ಬಂದದ್ರಿ ಕಬ್ರಿ. ಹೆಚ್ಚು ರೈತರಿಗೆ ತಿಳಿಸ್ರಿ, ನಿಮಗೂ ಅನುಕೂಲ ಆಗಲಿ. ಇದು ಸಬ್ಸಿಡಿ ಇರೋದ್ರಿಂದ ಯಾರಾದ್ರೂ ರೈತರು ಕೇಳಿದ್ರೆ ಅಂದ್ರೆ ನಮ್ಮ ನಂಬರ್ ಕೊಡ್ರಿ, ಅಥವಾ ನೀವು ನಮ್ಗೆ ಹೇಳಿದ್ರಪ್ಪ ಅಂದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ನಮಸ್ಕಾರ ರೀ.